ನಾನು ನಿಮ್ಮ ಅಂಕಿತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯುಗಾದಿ ಹಬ್ಬ ಹತ್ರ ಬಂತು ಅಲ್ವಾ? ಹಿಂದೂಗಳಿಗೆ ಹೊಸ ವರ್ಷ ಅಂದ್ರೇ ಈ ಯುಗಾದಿ. ಈ ಯುಗಾದಿಯಿಂದ ನಮ್ಮ ಹೊಸ ವರ್ಷ ಪ್ರಾರಂಭ ಆಯಿತು ಅಂತ ಎಲ್ಲರೂ ಭಾವಿಸ್ತಾರೆ. ಸೊ ಈ ಯುಗಾದಿ ಹಬ್ಬಕ್ಕೆ ನಾವು ಕೂಡ ಮನೆ ಕ್ಲೀನ್ ಮಾಡ್ತಿದ್ದೀವಿ. ಎಲ್ಲರೂ ಕೂಡ ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತಾರೆ ಮನೆ ಕ್ಲೀನ್ ಮಾಡೋದನ್ನ. ನಾವು ಕೂಡ ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮುಂಚೆ ನಾನು ನಿಮಗೆ ಒಂದು ವಿಡಿಯೋನ ತೋರಿಸ್ತೀನಿ. ಅದೇನಪ್ಪ ಅಂತ ಅಂದರೆ, ನಮ್ಮ ಊರಲ್ಲಿ ನೋಡಿ ಎಷ್ಟು ಮಂಜಿದೆ. ಬೆಳಿಗ್ಗೆ 8:45 ಕೂಡ ಇದು ಇನ್ನೂ ಇಬ್ಬನಿ ಕಡಿಮೆ ಆಗಿಲ್ಲ. ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮನುಷ್ಯರು ಕೂಡ ಓಡಾಡೋದಿಲ್ಲಿ ಕಾಣಲ್ಲ, ವೆಹಿಕಲ್ ಕೂಡ ಓಡೋದು ಕಾಣಲ್ಲ. ಅಷ್ಟು ಚೆನ್ನಾಗಿದೆ. ಅದಕ್ಕೆ ಹೇಳೋದು ಅಲ್ವಾ, ನಾವೆಲ್ಲೇ ಇದ್ರೂ ನಮ್ಮೂರೇ ನಮಗೆ ಸ್ವರ್ಗ ಅಂತ. ಈ ಬೆಂಗಳೂರಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಈ ಟ್ರಾಫಿಕ್ಕು, ವೆಹಿಕಲ್ ಸೌಂಡು, ಲೈಟು ಇದು ಬಿಟ್ಟರೆ ಇನ್ನೇನು ಕಾಣಿಸಲ್ಲ. ಅದೇ ಹಳ್ಳಿ ಸೈಡ್ ಬಂದು ನೋಡಿ, ಬೆಳಿಗ್ಗೆ ಇದ್ದರೆ ಈ ಸುತ್ತ ಹೊಲ ಗದ್ದೆಯನ್ನು ನೋಡಿದರೆ ಸುತ್ತಲೂ ಇರೋ ಹಸಿರು, ಮಂಜು, ಹಕ್ಕಿಗಳ ಕಲರವ, ಇದನ್ನ ನೋಡೋಕ್ಕೆ ಒಂಥರ ಸಂತೋಷ ಅಲ್ವಾ? ಸೊ ನೋಡಿ, ನಾನು ನಿಮಗೆ ತೋರಿಸ್ತೀನಿ ನಮ್ಮ ಮನೆ ಸುತ್ತ ಹೇಗಿದೆ ಅಂತ. ಕೂಡ ಮನೆ ಕ್ಲೀನ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ನೈಟ್ ಮಲಗೋದು ಲೇಟ್ ಆಗಿತ್ತು. ಸ್ವಲ್ಪ ಕೆಲಸ ಇತ್ತು. ನಾಳೆ ಮಾರ್ನಿಂಗ್ ಕ್ಲೀನಿಂಗ್ ಎಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿದ್ರಿಂದ ಸೊ ನೈಟ್ ಲೇಟಾಗಿ ಮಲಗಿದ್ವಿ. ಆದ್ದರಿಂದ ಬೆಳಿಗ್ಗೆ ಬೇಗ ಎದ್ದು ಟಿಫನ್ನು ಕೂಡ ಏನೂ ಮಾಡಿರಲಿಲ್ಲ. ಹಂಗೆ ಎಲ್ಲ ಮನೆ ಕ್ಲೀನ್ ಮಾಡಬೇಕು ಅಂತ ಎಲ್ಲ ಬೇಗ ಬೇಗ ನಾನು ತೆಗ್ದಿಡ್ತಾ ಇದ್ದೆ. ಆಲ್ಮೋಸ್ಟ್ ಏನು ಅಂದರೆ, ನಮ್ಮ ಮನೇಲಿ ಹೊಸ ಮನೆ ಕಟ್ಸಿದ ಮೇಲೂ ಕೂಡ ಹಳೆ ಮನೆಯಿಂದ ಎಷ್ಟೊಂದು ವೇಸ್ಟ್ ಐಟಮ್ಸ್ನ ತೆಗೆದು ಬರೀ ಏನು ನೀಡಿದೆನೋ ಅದನ್ನಷ್ಟೇ ತೊಗೊಂಬಂದಿದ್ರು ಕೂಡ ಮನೆ ತುಂಬ ಬರೀ ವೇಸ್ಟ್ ಸಾಮಾನುಗಳೇ ತುಂಬಿರುತ್ತೆ. ಈ ಅಮ್ಮಂದರು ಅಂದರೆ ಹಿಂಗೆ ಅಲ್ವಾ, ಯಾವುದೇ ಬಾಕ್ಸ್ಗಳು ಸಿಗಲಿ, ಏನೇ ಕವರ್ಗಳು ಸಿಗಲಿ, ಯಾವ ಥರದ್ದೇ ಐಟಮ್ಸ್ಗಳು ಇರಲಿ, ಅದರಿಂದ ಏನಾದರೂ ಅದನ್ನ ಹಾಕಿಡ್ಬೋದು, ಇದನ್ನು ಕಾಳುಗಳು ಹಾಕಿಡ್ಬೋದು, ಏನಾದರೂ ಒಂದೊಂದು ಹಾಕಿಡ್ಬೋದು ಅನ್ನೋ ಒಂದು ರೀಸನ್ಗೆ ಎಲ್ಲದನ್ನು ಸುಮ್ಮನೆ ಮನೇಲಿ ಇಟ್ಕೊಳ್ತಿರ್ತಾರೆ. ಈ ಕ್ಲೀನಿಂಗ್ ಮಾಡಬೇಕು ಅನ್ನೋ ಟೈಮ್ ಬಂದಾಗ ಮಾತ್ರ ಈ ತಲೆನೋವು. ಯಾವ್ದು ಇಟ್ಕೊಳೋದು, ಯಾವ್ದು ತೆಗಿಯೋದು, ಯಾವುದನ್ನು ವಾಶ್ ಮಾಡಬೇಕು, ಯಾವ್ದನ್ನ ಇಟ್ಕೋಬೇಕು, ಬರೀ ಇದೇ ಆಗ್ತಿರುತ್ತೆ. ಆಲ್ಮೋಸ್ಟ್ ನಮ್ಮ ಮನೇಲಂತೂ ಯಾವಾಗ ನೋಡಿದ್ರೂ ಇದೇ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಮನೆ ತುಂಬ ಬರೀ ಪ್ಲಾಸ್ಟಿಕ್ ಸಾಮಾನುಗಳೇ ತುಂಬಿರುತ್ತೆ. ನಾನು ಹೇಳ್ತಿರ್ತೀನಿ ನಮ್ಮ ಅಮ್ಮಂಗೆ ಎಷ್ಟು ಸಲ, ಇಷ್ಟೊಂದೆಲ್ಲ ಏನಕ್ಕೆ ಬೇಕು, ಇರೋದನ್ನ ಅಷ್ಟೇ ನೀಡಿದೆ, ಏನೇನು ಬೇಕಾಗಿದೆ ಅದನ್ನಷ್ಟೇ ಚೆನ್ನಾಗಿರೋದು ಇಟ್ಕೊಂಡು ಇನ್ನೆಲ್ಲದನ್ನು ತೆಗ್ದಾಕು ಅಂತ. ಆದ್ರೂ ನಮ್ಮಮ್ಮ ಯಾರ ಮಾತು ಕೇಳಲ್ಲ. ಎಲ್ಲಿ ನೋಡಿದ್ರು ಬರೀ ಪ್ಲಾಸ್ಟಿಕ್ ಸಾಮಾನುಗಳೇ ತುಂಬಿರುತ್ತೆ. ನಿಮಗೆ ತೋರಿಸ್ತೀನಿ ನಾನು ನೋಡಿ ನಮ್ಮ ಮನೇಲಿ ಎಷ್ಟು ಪ್ಲಾಸ್ಟಿಕ್ ಐಟಮ್ಸ್ಗಳಿದೆ ಅಂತ. ಎಷ್ಟು ಯೂಸ್ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಬರೀ ಅದನ್ನೇ ಮಾಡ್ತಾರೆ ಅವರು. ಸೊ ನಾನು ಬೆಂಗಳೂರಿಗೆ ರಿಟರ್ನ್ ಹೋಗಬೇಕಾಗಿತ್ತಲ್ಲ, ಆದ್ದರಿಂದ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲದನ್ನು ತೆಗ್ದಿಡ್ತಾ ಇದ್ದೆ. ತುಂಬ ಐಟಮ್ಸ್ ಇರೋದ್ರಿಂದ ನಮ್ಮ ಮನೇಲಿ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲದನ್ನು ತೆಗ್ದಿಡೋದು. ನಾನು ಒಬ್ಬಳೇ ಇರೋದ್ರಿಂದ ಎಲ್ಲದನ್ನು ತೆಗ್ದಿಟ್ಟು ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಸೊ ನಾನು ನಮ್ಮಮ್ಮ ಇಬ್ಬರು ಕೂಡ ಎಲ್ಲದನ್ನು ತೆಗ್ದಿಡ್ತಾ ಇದ್ದೀವಿ. ನಮ್ಮ ಮನೇಲಿ ಸುಮ್ಮನೆ ಗಂಡು ಮಕ್ಕಳು ಅಂತ ಹೇಳ್ಕೊಳಕ್ಕೆ ಇಬ್ಬರಿದ್ದಾರೆ, ಆದರೆ ಯಾವ ಕೆಲಸನೂ ಇಬ್ಬರು ಮಾಡೋದಿಲ್ಲ. ಇಷ್ಟು ಹೇಳ್ತಿದ್ದೀವಿ ನಾವು, ನಾನು ಬೆಂಗಳೂರಿಗೆ ರಿಟರ್ನ್ ಹೋಗಬೇಕು, ಸೊ ಬಂದು ಹೆಲ್ಪ್ ಮಾಡಿ ಅಂತಂದ್ರು. ಯಾರೂ ಕೂಡ ಹೆಲ್ಪ್ ಮಾಡಲಿಲ್ಲ. ಅವ್ರವ್ರ ಕೆಲಸ ಮಾಡ್ಕೊಂಡು ಅವ್ರವ್ರ ಪಾಡಿಗೆ ಅವ್ರು ಆರಾಮಾಗಿ ಹೋಗಿದ್ರು ಹೊರಗಡೆ. ಸೊ ನಾನು ನಮ್ಮಮ್ಮ ಇಬ್ಬರೇ ಇದ್ವಿ ಮನೇಲಿ. ನಾನೇ ಎಲ್ಲ ಐಟಮ್ಸ್ಗಳ್ನ ತೆಗ್ದಿಡ್ತಾ ಇದ್ದೀನಿ. ಅದಕ್ಕೆ ಹೇಳೋದು, ಹೆಣ್ಮಕ್ಳೇ ಸ್ಟ್ರಾಂಗು ಅಂತ ಅಲ್ವಾ? ಸೊ ನಮ್ಮ ಮನೇಲಿ ನಾನೇ ಸ್ಟ್ರಾಂಗು. ಅದು ಒಂದು ಖುಷಿ ಇದೆ ನನಗೆ ಹೇಳ್ಕೊಳಕ್ಕೆ. ನಾನೊಬ್ಬಳೇ ಹೇಳ್ಕೊತಿಲ್ಲ, ನಮ್ಮಮ್ಮನೂ ಕೂಡ ಹಂಗೆ ಹೇಳ್ತಾರೆ. ಆ್ಯಕ್ಚುಲಿ ಯಾಕಂದರೆ ಪ್ರತಿ ವರ್ಷವೂ ನಾನೇ ನಮ್ಮ ಮನೇಲಿ ಕ್ಲೀನ್ ಮಾಡೋದು. ಮೇಲ್ಗಡೆ ಎಲ್ಲ ಹತ್ತಿ ಶೆಲ್ಫ್ಸ್ಗಳ್ನೆಲ್ಲ ನಾನೇ ಕ್ಲೀನ್ ಮಾಡಿಕೊಡೋದು. ಸೊ ಹಾಗಾಗಿ ಈ ಸಲ ಮನೆ ಕ್ಲೀನ್ ಮಾಡಬೇಕು ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ. ಪ್ರತಿ ವರ್ಷ ನಾವು ನಮ್ಮ ಮನೇಲೇ ಇರ್ತಿದ್ದೆ, ಆರಾಮಾಗಿ ಕ್ಲೀನ್ ಮಾಡ್ತಾಯಿದ್ವಿ 2-3 ದಿನ. ಇವಾಗ ನಾನು ಡ್ಯೂಟಿಲಿ ಇರೋದ್ರಿಂದ ಸೊ ಬೇಗ ಹೋಗ್ಬೇಕಲ್ಲ, ನನಗೂ ಹಾಲಿಡೇಸ್ ಇರಲ್ಲ. ಆದ್ದರಿಂದ ಅರ್ಜೆಂಟಲ್ಲಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ತುಂಬ ಐಟಮ್ಸ್ ಇದೆ ನಮ್ಮ ಮನೇಲಿ. ಆಲ್ಮೋಸ್ಟ್ ಅದೆಲ್ಲ ವೇಸ್ಟ್ ಐಟಮ್ಸೇ. ಈಗ ಕ್ಲೀನ್ ಮಾಡಿರ್ತೀವಿ ಮತ್ತು ನಮ್ಮಮ್ಮ ಎಲ್ಲದನ್ನು ತೊಗೊಂಬಂದು ತುಂಬಿಸಿ ಮನೆ ತುಂಬ ಸಾಮಾನುಗಳ್ನ ಮಾಡಿಟ್ಟಿರ್ತಾರೆ. ಸೊ ಇಷ್ಟೊಂದಿದೆ ನಮ್ಮ ಮನೇಲಿ ಸಾಮಾನುಗಳು. ನಿಮಗೆ ತೋರಿಸ್ತೀನಿ ನಾನು ಲಾಸ್ಟಿಗೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಇದರಲ್ಲಿ ನಾನು ಎಷ್ಟು ಹರಸಾಹಸ ಪಟ್ಟು ಕ್ಲೀನ್ ಮಾಡಿದ್ದೀನಿ ಅನ್ನೋದೆಲ್ಲದನ್ನು ನಿಮ್ಗೆ ತೋರಿಸ್ತೀನಿ. ಯಾಕಂದರೆ
ಅಷ್ಟು ಚೆನ್ನಾಗಿದೆ ನನ್ನ ಸ್ಕಿಲ್ಸ್ ಇದರಲ್ಲಿ ಮನೆ ಕ್ಲೀನ್ ಮಾಡೋಕ್ಕೆ. ಅಷ್ಟು ಸ್ಕಿಲ್ಸ್ ಯೂಸ್ ಮಾಡಿ ನಾನು ನಮ್ಮ ಮನೆ ಅಂದರೆ ಅಡುಗೆ ಮನೆನ ಕ್ಲೀನ್ ಮಾಡಿದ್ದೀನಿ. ಸೊ ಎಲ್ಲ ತೆಗ್ದಿಡ್ತಾ ಇದ್ದೆ. ನೈಟ್ ಸ್ವಲ್ಪ ಲೇಟಾಗಿ ಮಲಗಿದ್ರಿಂದ ಬೆಳಿಗ್ಗೆ ಇದ್ದಾಗ ನನಗೆ ಸ್ವಲ್ಪ ತಲೆ ನೋಯ್ತಾ ಇತ್ತು. ಸೊ ಬೆಳಿಗ್ಗೆ ಕಾಫಿ ತಿಂಡಿ ಏನೂ ಮಾಡಿರಲಿಲ್ದಂಗೆ ಸ್ಟಾರ್ಟ್ ಮಾಡಿದ್ರಿಂದ ನಾನು ನಮ್ಮ ಅಮ್ಮಂಗೆ ಹೇಳಿದೆ, ಸ್ವಲ್ಪ ತಲೆ ನೋಯ್ತಿದೆ, ನನಗೆ ಟೀ ಮಾಡಿಕೊಡಿ ಅಂತ. ಸೊ ಎಲ್ಲದನ್ನು ತೆಗ್ದಿಡೋ ಅಷ್ಟರಲ್ಲಿ ನಮ್ಮಮ್ಮ ಟೀ ಕೂಡ ಮಾಡೋಕ್ಕಿಟ್ಟಿದ್ರು. ಅಷ್ಟರಲ್ಲಿ ನಾನು ಎಲ್ಲ ಸಾಮಾನುಗಳ್ನ ತೆಗೆದು ಜೋಡಿಸಿಡ್ತಾ ಇದ್ದೆ. ಈ ಅಡುಗೆ ಮನೆ ಅಂತ ಒಂದು ಕ್ಲೀನ್ ಮಾಡೋದು ಅಂತ ಬಂದ ತಕ್ಷಣವೇ ನನಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಎಲ್ಲದನ್ನು ತೊಗೊಂಡೋಗಿ ತೆಗ್ದಿಡಬೇಕು, ಮತ್ತೆ ಕ್ಲೀನ್ ಮಾಡಿ ಏನೇನು ಬೇಕು ಏನೇನು ಬೇಡ ಅನ್ನೋದನ್ನೆಲ್ಲ ನೋಡಿ ಮತ್ತೆ ತೊಗೊಂಬಂದು ಜೋಡಿಸ್ಬೇಕು. ಈ ಮನೆಯಲ್ಲಿ ಬೇರೆ ಯಾವುದನ್ನೇ ಆದರೂ ಕ್ಲೀನ್ ಮಾಡ್ಬೋದು, ಈ ಅಡುಗೆ ಮನೆ ಅನ್ನೋದೊಂದು ಇದೆಯಲ್ಲ, ಇದು ಕ್ಲೀನ್ ಮಾಡೋದು ಮಾತ್ರ ನನಗೆ ತುಂಬ ತಲೆನೋವು ಅಂದರೆ ತಲೆನೋವು, ಅಷ್ಟು ತಲೆ ಕೆಡಿಸುತ್ತೆ ಇದು. ಸೊ ಎಲ್ಲದನ್ನು ತೆಗ್ದಿಟ್ಟು ನಾನು ಹ್ಯಾಂಡ್ ವಾಶ್ ಮಾಡಿಕೊಂಡು ಟೀ ಕುಡಿಯೋಣ ಅಂತ ಬಂದೆ. ಸೊ ನಮ್ಮಮ್ಮ ಟೀ ರೆಡಿ ಮಾಡಿದ್ರು. ಟೀ ಮತ್ತು ಬನ್ನ ಇಬ್ಬರು ತಿಂತಾಯಿದ್ದೀವಿ. ಇಲ್ಲಿ ಇನ್ನೊಂದೇನು ಗೊತ್ತಾ, ನಮ್ಮಮ್ಮ ನಾನು ಬನ್ ತಿಂತಿದ್ದೀನಿ ಅಂತ ಯಾರಿಗೂ ಹೇಳ್ಬೇಡ, ಅದಕ್ಕೆ ಸೈಡಿಗೆ ಕೂತ್ಕೊಂಡು ತಿಂತೀನಿ ಅಂತಂದು ಹೇಳಿ ಕಾಮಿಡಿ ಮಾಡ್ತಾಯಿದ್ರು. ಸೊ ಇಬ್ಬರು ಟೀ ಕುಡಿದ್ವಿ. ನಾನು ಟೀ ಕುಡಿದು ಮತ್ತೆ ಎಲ್ಲ ಏನೇನು ಐಟಮ್ಸ್ ಇದೆ ಇನ್ನೂ ಉಳಿದಿದ್ದು ಅದನ್ನೆಲ್ಲದನ್ನು ತೆಗ್ದಿಟ್ಟೆ. ಆ್ಯಕ್ಚುಲಿ ಇನ್ನೊಂದು ಏನು ಅಂದರೆ, ಇದು ನಮ್ಮ ಮನೇಲಿ ಯೂಸ್ ಮಾಡ್ತಿದ್ದು 25 ವರ್ಷದಿಂದ ಯೂಸ್ ಮಾಡ್ತಿರೋ ಅಂಥ ಮಿಕ್ಸರು. ಇವಾಗ ನೀವು ನೋಡಿದ್ರಿ ಅಲ್ವಾ, ಅಷ್ಟು ನಮ್ಮ ಮನೇಲಿ ಐಟಮ್ಸ್ ಇದೆ. ನಾನು ನೆಕ್ಸ್ಟ್ ಬೆಂಗಳೂರಿಗೆ ಹೋಗಬೇಕು ಅಂತಂದು ಹೇಳ್ಬಿಟ್ಟು ನಮ್ಮಮ್ಮ ಇವಾಗ ಬೇಸಿಗೆ ಅಲ್ವಾ, ತುಂಬ ಶೆಕೆ ಇರುತ್ತೆ ಅಂತ ದೇಹಕ್ಕೆ ತಂಪು ಅಂತ ರಾಗಿ ಕೀಲ್ಸ ಅಂತ ಕರೀತಾರಲ್ವ, ಸೊ ಅದನ್ನು ರೆಡಿ ಮಾಡ್ತಾಯಿದ್ರು. ಸೊ ನಾನು ಒಬ್ಬಳೇ ಎಲ್ಲದನ್ನು ತೆಗ್ದಿಟ್ಟಿದ್ದೆ. ಸೊ ಈ ರೆಸಿಪಿನ ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಮನೆ ಕ್ಲೀನ್ ಮಾಡೋದನ್ನ ಎಲ್ಲ ಸಾಮಾನು ತೆಗ್ದಿಡ್ತಿದ್ರಿಂದ. ಸೊ ಯಾರಿಗಾದರೂ ಈ ರೆಸಿಪಿ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಆ ರೆಸಿಪಿನ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಸೊ ನೆಕ್ಸ್ಟ್ ಅದೆಲ್ಲದನ್ನು ಮಾಡಾದಮೇಲೆ ನಾನು ಮೇಲೆ ಹತ್ತಿ ಮನೆ ಕ್ಲೀನ್ ಮಾಡಬೇಕು ಅಂತ ಎಲ್ಲ ಹತ್ತಿ ಅಲ್ಲಿ ಏನೇನು ಐಟಮ್ಸ್ ಇತ್ತು ಅದೆಲ್ಲದನ್ನು ತಕ್ಕೊಡ್ತಾ ಇದ್ದೆ. ಸೊ ಇನ್ನೊಂದು ಏನಪ್ಪ ಅಂದರೆ, ನಾನು ಯಾವುದಕ್ಕೆ ಎದುರುತ್ತೀನೋ ಎದುರಲ್ವೋ ಗೊತ್ತಿಲ್ಲ, ಈ ಹಲ್ಲಿ ಜಿರಳೆ ಈ ಥರ ಚಿಕ್ಕ ಚಿಕ್ಕ ಏನೇನಿದೆ ಕ್ರಿಮಿಕೀಟಗಳು ಇವಕ್ಕೆ ಮಾತ್ರ ತುಂಬ ಎದುರುತ್ತೀನಿ. ಅದನ್ನೇ ಹೇಳ್ತಿದ್ದೆ ನಮ್ಮಮ್ಮಂಗೆ, ಹತ್ತಬೇಕಾದ್ರೆ ಇಲ್ಲೆಲ್ಲ ಪಲ್ಲಿ ಇರುತ್ತೆ, ನಾನು ಹತ್ತಲ್ಲ, ನೀನೇ ಕ್ಲೀನ್ ಮಾಡ್ಕೊ ಅಂತ. ಇಲ್ಲ ಏನೂ ಇರಲ್ಲ, ಹತ್ತು ಕ್ಲೀನ್ ಮಾಡು ಅಂತ ನಮ್ಮಮ್ಮ ಹತ್ತಿಸ್ತು. ಸೊ ನಿಮಗೆ ತೋರಿಸ್ತೀನಿ ನೋಡಿ, ಇಲ್ಲೊಂದು ಪಲ್ಲಿ ಇದೆ. ನಾನು ಆ್ಯಕ್ಚುಲಿ ಇಲ್ಲ ಅಂತ ಅಂದ್ಕೊಂಡು ಎಲ್ಲ ತೆಗಿತಾ ಇದ್ದೆ, ಆಮೇಲೆ ಗೊತ್ತಾಯಿತು ನನಗಿದೆ ಅಂತ. ಸೊ ಇವಾಗ ನೋಡಿ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ಪಲ್ಲಿ ನೋಡಿ ಅಂತ. ನಮ್ಮಮ್ಮ ಏನೋ ಆಯಿತು ಅಂತ ಹೆದರ್ಕೊಂಡು ನೋಡಿ ಬಂದುಬಿಟ್ರು. ಆ್ಯಕ್ಚುಲಿ ಏನೂ ಇರಲಿಲ್ಲ, ಅಲ್ಲಿ ಪಲ್ಲಿ ಇತ್ತು ಅಷ್ಟೇ. ಸೊ ನನಗೆ ಆ ಪಲ್ಲಿ ಅಂದರೆ ತುಂಬ ಭಯ. ಇದೊಂದೇ ರೀಸನ್ಗೆ ನಾನು ಮನೆ ಕ್ಲೀನ್ ಮಾಡೋಕ್ಕೆ ಮೇಲ್ಗಡೆ ಹತ್ತಲ್ಲ. ಏನಿದ್ರು ಕೆಳಗಡೆನೇ ಏನೇನಿರುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತೀನಿ. ಆದರೂ ಏನೋ ಸಾಹಸ ಮಾಡಿ ಆ ಪಲ್ಲಿನ ಓಡಿಸಿ ಮತ್ತೆ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಜಾಸ್ತಿ ಐಟಮ್ಸ್ ಏನು ಇಟ್ಟಿಲ್ಲ ನಾವು ಮೇಲ್ಗಡೆ, ಕೆಲವೊಂದು ಐಟಮ್ಸ್ಗಳ್ನ ಅಷ್ಟೇ ಇಟ್ಟಿರೋದು. ಹಪ್ಳ, ಸಂಡಿಗೆ, ಶಾವಿಗೆ ಈ ಥರದ್ದು ಏನೇನು ಐಟಮ್ಸ್ ಇದೆಯಲ್ಲ ಇದು ಮಾತ್ರ ಹಾಕಿಟ್ಟಿದ್ದೀವಿ. ಕೆಲವೊಂದೊಂದು ಏನು ಬೇಕೋ ಬೇಡವೋ ಅವನ್ನಷ್ಟೇ ನಾವು ಮೇಲ್ಗಡೆ ಇಟ್ಟಿರೋದು. ಸೊ ಇನ್ನೊಂದೇನು ಅಂತಂದರೆ, ನಮ್ಮ ಅಮ್ಮಂಗೆ ನಾವು ಎಷ್ಟೇ ಮನೆ ಕ್ಲೀನ್ ಮಾಡಿದ್ರೂ ಸಾಕಾಗಲ್ಲ. ಅವ್ರು ಲಾಸ್ಟಿಗೆ ಅವ್ರದ್ದೊಂದು ಏನು ಟಚಪ್ ಇರುತ್ತಲ್ಲ ಅದನ್ನು ಕೊಟ್ಟೇ ಕೊಡ್ತಾರೆ. ನೀವು ಎಷ್ಟೇ ಕ್ಲೀನ್ ಮಾಡಿ, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ರು ಕೂಡ ಅವರು ಮತ್ತೆ ಕ್ಲೀನ್ ಮಾಡೇ ಮಾಡ್ತಾರೆ. ಈಗ ಇಷ್ಟು ಕ್ಲೀನ್ ಮಾಡಿಸ್ತಾರಲ್ಲ ನನ್ನ ಹತ್ರ, ಮತ್ತು ನಾನು ಹೋದ್ಮೇಲೆ ಮತ್ತು ಮಾಡೇ ಮಾಡಿರ್ತಾರೆ. ಇಲ್ಲ ನಾನು ಮಾಡಾದ್ಮೇಲೂ ಇನ್ನೊಂದು ಸಲ ಮಾಡ್ತಾರೆ. ಇದೊಂದು ರೀಸನ್ನಿಗೂ ಕೂಡ ನನಗೆ ಸಿಟ್ಟು ಬರುತ್ತೆ. ಅಷ್ಟು ಕಷ್ಟಪಟ್ಟು ಮೇಲತ್ತಿ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಅಲ್ಲಿ ಕ್ಲೀನ್ ಮಾಡು, ಇಲ್ಲಿ ಕ್ಲೀನ್ ಮಾಡು, ಅಲ್ಲಿನ ಹಂಗೆ ಇದೆ ನೋಡು, ಇಲ್ಲಿ ಹಿಂಗೆ ಇದೆ ನೋಡು, ಹಿಂಗೆ ಹೇಳ್ತಿರ್ತಾರೆ. ನನಗೆ ಆ್ಯಕ್ಚುಲಿ ಇದು ಹೇಳ್ತಿರೋದ್ರಿಂದ ಸಿಟ್ಟು ಬರ್ತಾ ಇರುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಈ ಅಮ್ಮಂದ್ರ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಕೆಲಸ ಮಾಡಲೇಬೇಕು ಅಲ್ವಾ. ಸೊ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ. ಕಷ್ಟಪಟ್ಟು ಅಂತಲ್ಲ, ಇಷ್ಟಪಟ್ಟು ಮಾಡ್ತಾಯಿದ್ದೆ. ಆದರೆ ಈ ವರ್ಡ್ಸ್ಗಳ್ನ ಹೇಳಿ 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 ನನಗೆ ಇರಿಟೇಟ್ ಮಾಡ್ತಿದ್ರು. ಅಲ್ಲಿ ಕ್ಲೀನ್ ಮಾಡು, ಇಲ್ಲಿ ಕ್ಲೀನ್ ಮಾಡು, ಇದನ್ನು ನೋಡ್ಕೊ, ಅದು ನೋಡ್ಕೊ, ಇಲ್ಲಿ ಜಾಡಿದೆ, ಅಲ್ಲಿ ಇದು ಇದೆ. ನಾನು ಎಲ್ಲದನ್ನು ಹೊಡೆದು ಕೊಡುವಿ ಎಲ್ಲದನ್ನು ಮಾಡಿನೇ ಕ್ಲೀನ್ ಮಾಡ್ತಿದ್ದೀನಿ. ಆದರೂ ಇಲ್ಲಿ ಹೊಡ್ಕೊ, ಅಲ್ಲಿ ಹೊಡ್ಕೊ ಅಂತೇಳಿ ರಿಪೀಟ್ ಓಡಿಸ್ತಾನೇ ಇರ್ತಾರೆ, ಕ್ಲೀನ್ ಮಾಡಿಸ್ತಾನೇ ಇರ್ತಾರೆ. ಇದೊಂದೇ ಅಂತ ಅಲ್ಲ, ಯಾವಾಗಲೂ ಅಷ್ಟೇ. ಡೈಲಿ ಕ್ಲೀನ್ ಮಾಡೋದಾಗಲಿ ಮನೇನ ನಮ್ಮಮ್ಮ ಇದೇ ಥರನೇ ಕ್ಲೀನ್ ಮಾಡಿಸ್ತಾ ಇರ್ತಾರೆ. ನಮ್ಮ ಮನೇಲಿ ಎಲ್ಲರೂ ಜಗಳ ಆಡ್ತಿರ್ತೀವಿ. ನಾನು ದೊಡ್ಡದ, ಧೂಳು ದೊಡ್ಡದ, ನಾನು ಸ್ಟ್ರಾಂಗ, ಧೂಳು ಸ್ಟ್ರಾಂಗ ಅಂತ ನೀನೇ ಯಾವಾಗ ನೋಡಿದ್ರು ಮನೆ ಕ್ಲೀನ್ ಮಾಡ್ತಿರ್ತೀಯಲ್ಲ 24 ಗಂಟೆ. ನೀನೆಷ್ಟು ಕ್ಲೀನ್ ಮಾಡಿದ್ರು ಮತ್ತು ಧೂಳು ಬಂದೇ ಬರುತ್ತೆ. ಆ್ಯಕ್ಚುಲಿ ರೋಡ್ ಸೈಡ್ ಇರೋದ್ರಿಂದ ನಮ್ಮ ಮನೆ ಲಾಸ್ಟಿಗೆ ಒಂದೇ ಇದೆ ನಮ್ಮ ಮನೆ. ಹಾಗಾಗಿ ವೆಹಿಕಲ್ಸ್ ತುಂಬ ಓಡಾಡ್ತಿರುತ್ತಲ್ಲ, ಧೂಳು ಬಂದೇ ಬರುತ್ತೆ. ನಾವು ಎಷ್ಟು ಹೇಳಿದ್ರು ನಮ್ಮಮ್ಮ ಕೇಳಲ್ಲ.
ಹಿಂಗೆ ಹಠ ಮಾಡ್ಕೊಂಡು ಡೈಲಿ ಮನೆ ಕ್ಲೀನ್ ಮಾಡೋದಾದ್ರೂ ಕೂಡ ಇದೇ ಥರನೇ ಕ್ಲೀನ್ ಮಾಡ್ತಿರ್ತಾರೆ. ಎಲ್ಲದನ್ನು ಕೊಡುವಿ ಒರೆಸಿ ಕ್ಲೀನ್ ಮಾಡ್ತಾರೆ. ಮಿನಿಮಮ್ ನಮ್ಮ ಅಮ್ಮಂಗೆ ಬೆಳಿಗ್ಗೆ ಮನೆ ಒಳಗಡೆ ಕಸ ಹೊಡೆದು ಹೊರಗಡೆ ಎಲ್ಲ ಕಸ ಹೊಡೆದು ಕ್ಲೀನ್ ಮಾಡಿ ಬರೋಕ್ಕೆ ಮಿನಿಮಮ್ 1.5 hour to 2 hour ತಗೊತಾರೆ ನಮ್ಮಮ್ಮ. ನಾವಾದರೆ 5 ನಿಮಿಷಕ್ಕೆ ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಬರ್ತೀವಿ. ಆದರೆ ನಮ್ಮಮ್ಮ ಹಂಗಲ್ಲ, ಮಿನಿಮಮ್ 1.5 to 2 ಗಂಟೆ ಇದನ್ನು ಕ್ಲೀನ್ ಮಾಡ್ತಾರೆ. ಸೊ ಇದೊಂದು ಜಗಳ ಇದ್ದೇ ಇರ್ತದೆ ಮನೇಲಿ ಡೈಲಿ. ನಮ್ಮ ಅಪ್ಪಾಜಿ ಅಂತೂ ಡೈಲಿ ಬೈತಾನೇ ಇರ್ತಾರೆ, ಅದೇನು ಕ್ಲೀನ್ ಮಾಡ್ತೀಯೋ ಏನೋ ಅಂತ. ಆದರೂ ನಮ್ಮಮ್ಮ ಯಾರ ಮಾತು ಕೇಳಲ್ಲ, ಕ್ಲೀನ್ ಮಾಡ್ತಾನೇ ಇರ್ತಾರೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ಈ ಹಬ್ಬಗಳು ಬಂದಾಗ ಮತ್ತೆ ಕ್ಲೀನ್ ಮಾಡಿಸ್ತಾರೆ, ಮಾಡಲೇಬೇಕು. ನಾವು ಮೊನ್ನೆ ದೀಪಾವಳಿಗೆ ಎಲ್ಲ ತುಂಬ ಕ್ಲೀನ್ ಮಾಡಿದ್ರಿಂದ ಅಷ್ಟು ಧೂಳು ಇರಲಿಲ್ಲ ನಮ್ಮ ಮನೇಲಿ ಈಗ. ಸೊ ಮತ್ತು ಏನಾದರೂ ಕ್ಲೀನ್ ಮಾಡಿರಲಿಲ್ಲ ಅಂದಿದ್ರೆ ಇನ್ನೂ ಇರ್ತಿತ್ತೇನೋ. ಆದರೂ ಇವಾಗ ಧೂಳು ಇದೆ ಇಲ್ಲ ಅಂತ ಹೇಳ್ತಿಲ್ಲ, ಅಷ್ಟು ಇರಲಿಲ್ಲ. ಆದರೂ ತಕ್ಕ ಮಟ್ಟಿಗೆ ಧೂಳಿತ್ತು. ಸೊ ಎಲ್ಲ ಕಡೆಯೂ ನಾನು ಕ್ಲೀನ್ ಮಾಡ್ಕೊಂಡು ಬಂದೆ. ಅಷ್ಟರಲ್ಲಿ ನಮ್ಮಮ್ಮ ಕೆಳಗಡೆ ಇನ್ನೂ ಬೇರೆ ಏನೇನಿದ್ವು ಅದೆಲ್ಲದನ್ನು ತೆಗ್ದಿಡ್ತಾಯಿದ್ರು. ಸೊ ಈಗ ನಾನು ಎಲ್ಲದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನೂ ನೆಕ್ಸ್ಟು ಎಲ್ಲದನ್ನು ಕಿಟಕಿ ಆ ಮೆಸ್ ಏನೇನಿದೆ ಅದೆಲ್ಲದನ್ನು ಸೋಪಲ್ಲಿ ಉಜ್ಬೇಕಂತೆ. ಅದು ಬೇರೆ ಹೇಳ್ತಾಯಿದ್ರು ನಮ್ಮಮ್ಮ ಕೆಳಗಡೆ ನಿಂತ್ಕೊಂಡು. ಅಲ್ಲಿ ಗುಬ್ಬಿ ಗೂಡು ಕಟ್ಟಿತ್ತಂತೆ, ನಾವು ಮೆಸ್ ಹಾಕಿದ್ದೀವಲ್ಲ ಅಲ್ಲಿ. ಸೊ ಅದಕ್ಕೆ ಸ್ವಲ್ಪ ನೋಡಿ ನಿಧಾನ ಕೊಡ್ಕೊ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ನಿಧಾನ ಕೊಡಿದೆ. ಅದಾದಮೇಲೂ ನಮ್ಮಮ್ಮ ಹೇಳ್ತಿದ್ದಾರೆ ಅಲ್ಲಿನ್ನೂ ಧೂಳಿದೆ, ಜೋರಾಗಿ ಹೊಡ್ಕೊ ಅಂತ. ಅವರೇ ಹೇಳಿದ್ದು ನನಗೆ ನಿಧಾನ ಕೊಡಿ ಅಲ್ಲಿ ಹಂಗೆ ಅಂತ. ಅದಕ್ಕೆ ನಾನು ನಿಧಾನಕ್ಕೆ ಹೊಡೆದೆ. ಮತ್ತೆ ಇನ್ನೂ ಒಂದು ಸಲ ಕ್ಲೀನ್ ಮಾಡಿಸ್ತಿದ್ದಾರೆ. ನೀವೇ ನೋಡಿ, ನಿಮಗೂ ತೋರಿಸ್ತೀನಿ. ನಮ್ಮಮ್ಮ ಈ ಧೂಳು ಹೊಡಿಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿದರು ಅಂದರೆ ಬರೀ ಇದೇ ರಾಮಾಯಣ. ಅಲ್ಲಿ ಹೊಡಿ, ಇಲ್ಲಿ ಹೊಡಿ, ಅಲ್ಲಿ ಇನ್ನೊಂದು ಸಲ ಹೊಡ್ಕೊಂಬ, ಇಲ್ಲಿ ಇನ್ನೂ ಇದೆ ನೋಡು, ಅಲ್ಲಿದೆ ನೋಡು. ಯಾಕಾದರೂ ಬಂದಿದ್ನಪ್ಪ ನಾನು ಅಲ್ಲಿಂದ ಅಂತ ಅನ್ಕೊತಿದ್ದೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ. ಸೊ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ನಾನೇ ಕ್ಲೀನ್ ಮಾಡ್ತಿದ್ದೆ. ನೋಡಿ ಹೆಂಗೆ ಕ್ಲೀನ್ ಮಾಡಿದ್ರು ಕೂಡ ಮಾತಾಡ್ತಿದ್ದಾರೆ ಅಲ್ಲಿದೆ ಇಲ್ಲಿದೆ ಅಂತ. ನೋಡಿ ತೋರಿಸ್ತಾ ಇದ್ದಾರೆ ನಮ್ಮಮ್ಮ ಅಲ್ಲೋಡಿ ಇಲ್ಲೋಡಿ ಅಂತ. ನನಗೆ ಸಿಟ್ಟು ಬಂದಿತ್ತು. ಆದರೆ ಏನೂ ಮಾಡೋಕ್ಕಾಗಲ್ಲ, ಹೋಗಲಿ ಅಂತ ಅದೇ ಸಿಟ್ಟಲ್ಲಿ ಬೇಜಾರಲ್ಲಿ ಕ್ಲೀನ್ ಮಾಡಿದೆ. ಕೊನೆಗೂ ಮೇಲಿಂದೆಲ್ಲ ಮುಗೀತು. ನೆಕ್ಸ್ಟ್ ಇನ್ನು ದೇವ್ರ ಮನೆ ಮೇಲೆ ಕ್ಲೀನ್ ಮಾಡಬೇಕು. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ, ನಮ್ಮಮ್ಮ ಬಿಡೋದಿಲ್ಲ ನನ್ನನ್ನು. ಅಲ್ಲಿ ಕ್ಲೀನ್ ಮಾಡು, ಇಲ್ಲಿ ಕ್ಲೀನ್ ಮಾಡು ಅಂತ ಮಾಡಿಸ್ತಾನೆ ಇರ್ತಾರೆ. ಅದಕ್ಕೆ ಸಿಟ್ಟು ಬಂದು ಜೋರಾಗಿ ಹೊಡಿತಾ ಇದ್ದೆ ನಾನು. ಸೊ ಯಾರ್ಯಾರ ಮನೇಲಿ ನಂತರ ಹುಡುಗಿರು ಮನೆ ಕ್ಲೀನ್ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಹೆಣ್ಮಕ್ಳು ಎಲ್ಲ ನಾವು ಪ್ರೌಡಾಗಿ ಹೇಳ್ಕೊಳ್ಳೋಣ, ನಾವೆಲ್ಲದರಲ್ಲೂ ಸ್ಟ್ರಾಂಗ್ ಇದ್ದೀವಿ, ಮುಂದೆ ಇದ್ದೀವಿ ಅಂತ. ಯಾಕಂದರೆ ಈ ಹುಡುಗರು ಗಂಡು ಮಕ್ಕಳು ಎಲ್ಲ ವೇಸ್ಟು. ಮನೇಲಿ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಹೆಲ್ಪ್ ಮಾಡೋದು ಬಿಟ್ಟು ಹಬ್ಬಗಳ ಟೈಮಲ್ಲಿ ಆರಾಮಾಗಿ ಹೊರಗಡೆ ಸುತ್ತರಿಯೋಕ್ಕೆ ಅಡ್ಡಾಡೋಕ್ಕೆ ಹೋಗ್ತಾರೆ, ನಮ್ಮನ್ನು ಕ್ಲೀನ್ ಮಾಡೋಕ್ಕೆ ಬಿಟ್ಟು. ಸೊ ಹಾಗಾಗಿ ಯಾರ್ಯಾರೆಲ್ಲ ನಿಮ್ಮ ಮನೆಗಳಲ್ಲೂ ನೀವು ಕ್ಲೀನ್ ಮಾಡ್ತೀರಾ ಅವರು ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಾದಮೇಲೆ ಕೆಳಗಡೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ಸುಲಭವಾಗಿ ನೋಡೋಕ್ಕೆ ಸಿಗುತ್ತೆ. ಸೊ ಎಲ್ಲದನ್ನು ಕೂಡ ನನ್ನ ಚಾನಲಲ್ಲಿ ಹೋಗಿ ನೀವು ನೋಡ್ಬೋದು. ನೋಡಿ ಇಷ್ಟು ಕ್ಲೀನ್ ಮಾಡಿ ಸಾಕು, ಕೆಳಗೆ ಇಳಿತೀನಿ ಏಣಿ ಹಾಕಿ ಅಂತ ಹೇಳಿದ್ರು ಕೂಡ ಇನ್ನೂ ಅಲ್ಲಿ ಕ್ಲೀನ್ ಮಾಡು, ಇಲ್ಲಿ ಕ್ಲೀನ್ ಮಾಡು ಅಂತ ಹೇಳ್ತಾನೆ ಇದ್ದಾರೆ ನಮ್ಮಮ್ಮ. ಸೊ ಮತ್ತೂ ಹೋಗಿ ಅದನ್ನು ಕ್ಲೀನ್ ಮಾಡಿದೆ. ನಾನು ಹೇಳಿಲ್ವಾ ನಮ್ಮಮ್ಮ ಅಷ್ಟು ಸುಲಭವಾಗಿ ಬಿಡಲ್ಲ ನನ್ನನ್ನು ಅಂತ. ಸೊ ಎಲ್ಲ ಕ್ಲೀನ್ ಮಾಡಿಸ್ತಾನೇ ಇರ್ತಾರೆ. ನೀವೆಷ್ಟೇ ಟೈಮ್ ಕ್ಲೀನ್ ಮಾಡ್ಕೊಂಡು ಬನ್ನಿ, ಮತ್ತು ಇನ್ನೂ ಒಂದು ರೌಂಡ್ ಮಾಡಿಸ್ತಾರೆ. ಅಲ್ಲಿನ ಇದೆ, ಅಲ್ಲಿನೋ ಧೂಳಿದೆ, ಅಲ್ಲಿ ಅದು ಕೂತ್ಕೊಂಡಿದೆ, ಅದು ಕ್ಲೀನ್ ಮಾಡು, ಅದು ನೋಡಿ ಅಂತ ಹೇಳ್ತಾನೇ ಇದ್ದರು. ಸೊ ನನಗೂ ತಲೆ ಕೆಟ್ಟು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಸೊ ಹೋಗಿ ಮತ್ತು ಕ್ಲೀನ್ ಮಾಡಿದೆ. ಏನೂ ಮಾಡೋಕ್ಕಾಗಲ್ಲ. ಯಾಕಾದರೂ ಅಮ್ಮಂದ್ರ ಕೈಲಿ ಸಿಕ್ಕಾಕೊಳ್ತೀವೋ ಈ ಹಬ್ಬಗಳಲ್ಲಿ ಅಂತ ಅನಿಸುತ್ತೆ. ಅದಕ್ಕೆ ಹೆಣ್ಮಕ್ಳಾಗಿ ಹುಟ್ಟಬಾರ್ದು ಅಂತ ಒಂದೊಂದು ಟೈಮ್ ಸಿಟ್ಟು ಬರುತ್ತೆ ನನಗೆ. ಕೊನೆಗೂ ಮೇಲೆಲ್ಲ ಕ್ಲೀನ್ ಮಾಡಿ ಮುಗಿಸಿ ಅಂತೂ ಇಂತೂ ಇವಾಗ ಕೆಳಗೆ ಇಳಿದೆ. ಸೊ ನಮ್ಮಮ್ಮ ಇವಾಗ ಒಪ್ಕೊಂಡ್ರು, ಸರಿ ಸಾಕು ಬಾ ಆಯಿತು ಅಂತ. ಸೊ ಇವಾಗ ಏಣಿ ಹಾಕ್ಕೊಂಡು ಕೆಳಗೆ ಇಳಿತೀನಿ. ಸೊ ಎಷ್ಟು ಚೆನ್ನಾಗಿ ಹರಸಾಹಸ ಪಡ್ಕೊಂಡು ನಾನು ಇಳಿತೀನಿ ಅನ್ನೋದನ್ನು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ನಿಮಗೂ ಕೂಡ ಯಾರಾದರೂ ಇದೇ ಥರನೇ ಇಳಿದಿದ್ರೆ ಅಂದರೆ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ನೋಡಿ ನಿಮಗೆ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕೆಳಗೆ ಇಳಿತಾ ಇದ್ದೀನಿ ನಾನು ಅಂತ. ಅದು ಏಣಿ ಆ್ಯಕ್ಚುಲಿ ಸರಿ ಇರಲಿಲ್ಲ ಅಷ್ಟು. ಸೊ ಅದಕ್ಕೆ ನಮ್ಮಮ್ಮಂಗೆ ಹೇಳ್ತಿದ್ದೆ ಗಟ್ಟಿಯಾಗಿ ಹಿಡ್ಕೊ ಮತ್ತೆ ನನ್ನ ಬೀಳಿಸಿ ಅಂತ. ನೋಡಿ ನಮ್ಮಮ್ಮ ಅದರಲ್ಲಿ ನನಗೆ ಕಸ್ಮರಗಿಲ್ಲಿ ಹೊಡಿತಾ ಇದ್ದಾರೆ. ಸೊ ಹಿಂಗೆ ನಾವು ಮನೆ ಕ್ಲೀನ್ ಮಾಡೋ ಟೈಮಲ್ಲೂ ಕೂಡ ಹಿಂಗೆ ಕಾಮಿಡಿ ಮಾಡಿಕೊಂಡು ಕ್ಲೀನ್ ಮಾಡ್ತಾ ಇರ್ತೀವಿ, ಸ್ವಲ್ಪ ಬೇಗ ಕ್ಲೀನ್ ಮಾಡ್ಬೋದು ಅಂತ. ಸೊ ನಾನು ಇವಾಗ ಎಲ್ಲ ಮೇಲ್ಗಡೆ ಕ್ಲೀನ್ ಮಾಡಿ ಕೆಳಗಡೆ ಇಳಿದೆ. ಇವಾಗ ದೇವ್ರ ಮನೆ ಮೇಲೆ ಕ್ಲೀನ್ ಮಾಡಬೇಕಂತೆ. ಸೊ ಅಲ್ಲೇ ಹತ್ತುತ್ತಾ ಇದ್ದೀನಿ.
ಇವಾಗ ಹತ್ತಿ ಬೇಗ ಬೇಗ ಅದನ್ನು ಕೂಡ ಕ್ಲೀನ್ ಮಾಡ್ತೀನಿ. ಇಲ್ಲೂ ಕೂಡ ನಮ್ಮಮ್ಮ ಏನು ಬೇಗ ಕ್ಲೀನ್ ಮಾಡಿಸಲ್ಲ, ಅಲ್ಲೇನೂ ಇಲ್ಲ ಆ್ಯಕ್ಚುಲಿ ಕಸ ಹೊಡಿಯೋಕ್ಕಾಗಲಿ ಹೊಡ್ಕೊಳಕ್ಕಾಗಲಿ. ಆದರೂ ಶಾಸ್ತ್ರ ಅಲ್ಲ ಇದು, ಧೂಳ ಹೊಡೆಯೋದೆಲ್ಲ ಹಬ್ಬಗಳಿಗೆ. ಸೊ ಕ್ಲೀನ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಆಗ್ಲೇ ಕ್ಲೀನ್ ಮಾಡಿದ್ರು ಕೂಡ ಇಲ್ಲ, ಇನ್ನೂ ಇದೆ, ಕ್ಲೀನ್ ಮಾಡ್ಕೊ ಅಂತಂದೇಳಿ ಕ್ಲೀನ್ ಮಾಡಿಸ್ತಾ ಇದ್ರು. ಸೊ ಸಿಟ್ಟು ಬಂದಿತ್ತು ನನಗೆ. ಅದಕ್ಕೆ ಬಂದು ನೀನೇ ಮಾಡ್ಕೋತಾಗೋಗ್ಲಿ, ಎಷ್ಟು ಸಲ ಮಾಡಿದ್ರು ಮತ್ತು ಮಾಡು ಅಂತ ಹೇಳ್ತೀಯಾ ಅಂತ ಬೈಕೊಂಡೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ಕ್ಲೀನ್ ಮಾಡಾದಮೇಲೆ ಮತ್ತೆ ಇನ್ನು ಎಲ್ಲ ಶೆಲ್ಫ್ ಎಲ್ಲ ಒರೆಸ್ಬೇಕು, ಕಿಟಕಿ ಎಲ್ಲ ಒರೆಸ್ಬೇಕು. ಇನ್ನೂ ತುಂಬ ಕೆಲಸ ಇದೆ. ಆಲ್ರೆಡಿ ತುಂಬ ಟೈಮಾಗಿ ಹೋಗ್ಬಿಟ್ಟಿತ್ತು. ಇದನ್ನು ಇನ್ನು ಮೇಲ್ಗಡೆ ಕಸ ಹೊಡೆಯೋ ಅಷ್ಟರಲ್ಲೇ ಆಲ್ರೆಡಿ 1:30-2 ಗಂಟೆ ಆಗಿತ್ತು. ನಾನು 3 ಗಂಟೆಗೆ ಬೆಂಗಳೂರಿಗೆ ಹೋಗಬೇಕಿತ್ತು. ಯಾಕಂದರೆ ಲೇಟಾಗಿ ಬಿಟ್ಟರೆ ನಾನು ದಾವಣಗೆರೆನ, ಸೊ ಬೆಂಗಳೂರಿಗೆ ಹೋಗೋದು ತುಂಬ ಲೇಟ್ ನೈಟ್ ಆಗುತ್ತೆ. ಸೊ ಬೇಗ ಹೋಗಬೇಕು ಅಂತ ಹೇಳ್ತಿದ್ದೆ. ಸರಿ ಆಯಿತು, ನೀನು ಇದೊಂದು ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಹೋಗು, ನಾನೆಲ್ಲ ಮಾಡ್ಕೊತೀನಿ ಅಂತ ಹೇಳಿದರು. ಹಂಗೆ ಹೇಳ್ತಾರೆ ಅಷ್ಟೇ, ಯಾರೂ ಖುಷಿ ಪಡಬೇಡಿ, ಇಷ್ಟಕ್ಕೆ ಬಿಟ್ರಲ್ಲ ಅಂತ. ಎಲ್ಲದನ್ನು ಕ್ಲೀನ್ ಮಾಡೇ ಹೋಗಬೇಕು ಹೇಳ್ತಾರೆ ಅಷ್ಟೇ ನಮ್ಮಮ್ಮ. ಸೊ ನೋಡಿ, ನಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರು ಮತ್ತು ತೋರಿಸಿ ಕ್ಲೀನ್ ಮಾಡು ಅಂತ ಹೇಳ್ತಾರೆ. ಇದ್ರ ಬದಲು ಅವರೇ ಕ್ಲೀನ್ ಮಾಡ್ಬೋದು ತಾನೆ. ನೋಡಿ, ಇಷ್ಟು ಟಾರ್ಚರ್ ಕೊಡ್ತಾರೆ ನಮ್ಮಮ್ಮ ಕ್ಲೀನ್ ಮಾಡೋಕ್ಕೆ. ಯಾರ ಮನೇಲಾದರೂ ಹಿಂಗೆ ಟಾರ್ಚರ್ ಮಾಡ್ತಾರಾ ನಿಮಗೆ ಕ್ಲೀನ್ ಮಾಡಿ ಅಂತ ಹೇಳಿ ನೀವೇ. ಸೊ ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡಿದೆ, ಆದ್ರೂ ನಮ್ಮಮ್ಮ ಬಿಡಲ್ಲ ನೋಡಿ. ನಮ್ಮಮ್ಮನೂ ಮತ್ತು ಕ್ಲೀನ್ ಮಾಡ್ತಾರೆ, ಅಲ್ಲೆಲ್ಲ ಹೊಡ್ಕೊಳ್ತಾರೆ. ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ನಮ್ಮಮ್ಮ ಕ್ಲೀನ್ ಮಾಡೋದು ಬಿಡಲ್ಲ. ಅದಕ್ಕೆ ಹೇಳಿದ್ದು ನಾನು, ಏನೇ ಮಾಡಿದ್ರು ನಮ್ಮಮ್ಮ ಟಚ್ ಅಪ್ ಮಾಡ್ತಾರೆ ಅಂತ. ಸೊ ಇದೆ, ಇಲ್ಲಿ ನೋಡಿ ನಾನು ಏಣಿ ಹಾಕ್ಕೊಂಡ್ಲಿಲ್ದಂಗೆ ಕೆಳಗೆ ಇಳಿಯೋಕ್ಕಾರ ಸಾಹಸ ಪಡ್ತಾಯಿದ್ದೀನಿ. ಅಂದರೆ ಆ್ಯಕ್ಚುಲಿ ಅದು ಹೈಟ್ ಇದೆ, ಗ್ಯಾಸ್ ಕಟ್ಟೆ ಇದೆಯಲ್ಲ, ಸೊ ಇಳಿಬೋದು ಅಂತ ಟ್ರೈ ಮಾಡಿದೆ. ಕೊನೆಗೂ ಇಳಿದೆ. ಇಷ್ಟೊಂದೆಲ್ಲ ಧೂಳಿದೆ ನೋಡಿ ನಮ್ಮ ಮನೇಲಿ. ಬರೀ ಇದು ಮೇಲ್ಗಡೆ ಕ್ಲೀನ್ ಮಾಡಿದ್ದು ಅಷ್ಟೇ. ಸೊ ಇದರ ಕಂಪ್ಲೀಟ್ ವೀಡಿಯೋನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕಿರ್ತೀನಿ. ಸೊ ನನ್ನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಪಾರ್ಟ್ 2 ಅಲ್ಲಿ ಕಂಪ್ಲೀಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗೇ ಹೋಗಿ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋನ ನೋಡಿ. ಥ್ಯಾಂಕ್ ಯು.